ಎಲ್ಲರಿಗೂ ಶುಭೋದಯ. 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಾವೆಲ್ಲರೂ ಇವತ್ತು ಶ್ರದ್ಧೆ ಭಕ್ತಿಯಿಂದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಸಜ್ಜಾಗೋಣ. ಡಾಕ್ಟರ್ ಪತಂಜಲಿ ಶರ್ಮಾ ಅವರು ಇವತ್ತಿನ ಈ ಶುಭ ದಿನದ ಒಂದೆರಡು ಮಾತುಗಳನ್ನಾಡ್ಬೇಕಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಾವು 79 ವರ್ಷ ಆಯಿತು, 80ನೇ ವರ್ಷದ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯವನ್ನ ಪಡ್ಕೊಂಡ್ವಿ, ಅಂದ್ರೆ ಪರಕೀಯರಿಂದ ನಾವಿಲ್ಲಿ ಸ್ವಾತಂತ್ರ್ಯವನ್ನ ಪಡ್ಕೊಂಡಿರುವಂತಹದ್ದು. ಅವರು ನಮ್ಮ ದೇಶವನ್ನ ಆಳ್ತಾ ಇದ್ರು, ನಾವು ಅವರಿಂದ ಮುಕ್ತಿಯನ್ನ ಪಡ್ಕೊಂಡಿದ್ವಿ. ಅದರ ಒಂದು ನೆನಪಿಗಾಗಿ ನಾವಿವತ್ತು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಒಂದ್ ರೀತಿಯಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಅದಕ್ಕಾಗಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ನಾವಿವತ್ತು ಇಷ್ಟು ನೆಮ್ಮದಿಯಾಗಿ ಬದುಕ್ತಾ ಇರುವಂತಹದ್ದು ಅಂತಂದ್ರೆ ನಮ್ಮ ದೇಶದ ಗಡಿಯನ್ನ ಕಾಯ್ತಾ ಇರುವಂತ ಸೈನಿಕರಿಂದ ಹಾಗೂ ನಮ್ಮ ದೇಶವನ್ನ ಆಳ್ತಾ ಇರುವಂತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರುವಂತ ನರೇಂದ್ರ ಮೋದಿ ಅವರಿಂದ. ಇವತ್ತು ನಾವು ಇಷ್ಟು ಸ್ವತಂತ್ರವಾಗಿ ಇದೀವಿ ಅಂತಂದ್ರೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇರುವಂತ ಅವನು ಮಹಾನ್ ವ್ಯಕ್ತಿಗಳು. ಇಲ್ಲ ಅಂತಂದ್ರೆ ಇವತ್ತು ನಮ್ಮ ಹತ್ರ ಹಿಂಗೆ ಇರ್ಲಿಕ್ಕೆ ಆಗೋದಿಲ್ಲಾಗಿತ್ತು. ತನ್ನದು ಅನ್ನುವಂಥದ್ದು ಏನೂ ಇಲ್ಲದೆ ಸಂಪೂರ್ಣವಾಗಿ ದೇಶಕ್ಕೋಸ್ಕರ ಅಂತಾನೆ ಕೆಲಸ ಮಾಡ್ತಾ ಇರುವಂತ ಇಂಥ ವ್ಯಕ್ತಿಗಳಿಂದ ನಾವು ನಮ್ಮ ಇಷ್ಟು ಸಣ್ಣ ಸಣ್ಣ ಕೆಲಸಕ್ಕೆ ನಾವು ಕಷ್ಟವನ್ನ ಪಡ್ತೇವೆ. ನನಗೆ ಇದೇ ಕಷ್ಟ ಅದೇ ಕಷ್ಟ ಅಂತ ಹೇಳ್ತಾರೆ. ನಾವು ನಮ್ಮ ಪ್ರಧಾನಮಂತ್ರಿಗಳನ್ನ ಆದರ್ಶವಾಗಿ ತಗೊಳ್ಬೇಕು. ಅವರು ಯಾವ ರೀತಿಯ ಕೆಲಸ ಮಾಡ್ತಾರೆ, ಹೇಗೆ ಕೆಲಸ ಮಾಡ್ತಾರೆ, ನಮ್ಮ ದೇಶವನ್ನು ಹೇಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಬರೀ ಭಾರತದಲ್ಲಿ ಅಲ್ಲ ಇಡೀ ವಿಶ್ವದಲ್ಲಿ ಭಾರತವನ್ನು ಹೇಗೆ ತಕೊಂಡು ಹೋಗ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬರು ಅವಲೋಕನವನ್ನ ಮಾಡ್ಕೊಳ್ಬೇಕು. ಇವತ್ತು ನಾವು ಇಷ್ಟು ನೆಮ್ಮದಿಯಾಗಿದ್ದೀವಿ ಅಂತಿದ್ರೆ ಅಂತಹ ಒಂದು ಅಂತಹ ಒಂದು ಪ್ರಧಾನಮಂತ್ರಿಗಳು ಹಾಗೂ ರಾಷ್ಟ್ರಪತಿಗಳೇ ಕಾರಣ. ಭಾರತ ರಾಷ್ಟ್ರಪತಿಗಳು ಅವರು ಕೂಡ ಅತ್ಯಂತವಾಗಿ ಸಿಂಪಲ್ ಆಗಿದ್ದು ಇಡೀ ನಮ್ಮ ಭಾರತ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ದ್ರೌಪದಿ ಮುರ್ಮು ಅವರು ಒಂದು ಬುಡಕಟ್ಟು ಜನಾಂಗದಿಂದ ಬಂದು ಇಡೀ ವಿಶ್ವಕ್ಕೆ ಮಾದರಿ ಆಗ್ತಾ ಇದ್ದಾರೆ. ಭಾರತ ಪ್ರಧಾನಮಂತ್ರಿ ಆಗಿರುವಂತ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಇಡೀ ವಿಶ್ವದಲ್ಲಿ ಭಾರತವನ್ನು ಗುರುತ ಮಾಡ್ತಾ ಇದ್ದಾರೆ. ಮುಂಚೆ ಭಾರತ ಹೇಳುವಂತಹದ್ದು ಇಷ್ಟು ಪ್ರಚಲಿತದಲ್ಲಿ ಇಲ್ಲಾಗಿತ್ತು. ಆದ್ರೆ ಪ್ರಧಾನಮಂತ್ರಿ ಅವರು ಬಂದ ಮೇಲೆ ನಮ್ಮ ನರೇಂದ್ರ ಮೋದಿ ಅವರು ಈಗ ನಮ್ಮ ಭಾರತ ಇಡೀ ವಿಶ್ವದಲ್ಲೇ 4ನೇ ಸ್ಥಾನಕ್ಕೆ ಬಂದಿದೆ. ಅಷ್ಟು ವೇಗವಾಗಿ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಇಷ್ಟು ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಹೇಳಾದ್ರೆ ನಿಸ್ವಾರ್ಥವಾಗಿ ಅವರು ಸಲ್ಲಿಸ್ತಾ ಇರುವಂತ ಸೇವೆಯ ಕಾರಣ. ತನ್ನದು ಅಂತ ಏನೂ ಇಟ್ಕೊಳ್ಳದೆ ಸಂಪೂರ್ಣ ಅವರ ಒಂದು ಶ್ರಮವನ್ನ ಇಡೀ ದೇಶಕ್ಕಾಗಿ ಏನೇ ಮಾಡಿದ್ರು ದೇಶಕ್ಕಾಗಿ ಅಂತ. ಅಂಥ ಜನರಿಗೂ ಕೂಡ ಕೆಟ್ಟ ಕೆಟ್ಟ ಶಬ್ದದಿಂದ ಹೇಳುವರಿದ್ದಾರೆ, ಬೈಯೋರಿದ್ದಾರೆ. ಅವರೆಲ್ಲರಿಗೂ ಕೂಡ ಅವ್ರು ಯಾರು ಹೇಳುವಂತಹದ್ದು ಮುಂದೆ ಎಲ್ಲರಿಗೂ ಗೊತ್ತಾಗತ್ತೆ. ಯಾಕಂತಂದ್ರೆ ತನ್ನದು ಅಂತ ಏನು ಇಟ್ಕೊಳ್ಳದೆ ದೇಶಕ್ಕೋಸ್ಕರ ಸೇವೆ ಮಾಡುವವರಿಗೂ ಹೀಗೆ ಹೇಳ್ತಾರೆ ಹೇಳಾದ್ರೆ ಅವೆಲ್ಲದನ್ನು ಭಗವಂತ ನೋಡ್ತಾ ಇರ್ತಾನೆ. ಅವ್ರಿಗೆ ಏನಾಗ್ಬೇಕು ಅದೇ ಆಗತ್ತೆ. ನಮ್ಮ ದೇಶದಲ್ಲಿ ಯಾವ್ದ ಕೊರತೆ ಆಗಿದೆ? ಎಲ್ಲಾ ಸಂಪತ್ತುಗಳಿದೆ, ಎಲ್ಲ ಸಂಪನ್ಮೂಲಗಳು ಇದೆ. ಅದಕ್ಕಾಗಿ ದೈವರತ್ರ ಹೇಳ್ತಾರೆ, ಶ್ರೀ ಗೋ ಭೂ ವೇದ ಧರ್ಮ ಪ್ರಣಯ ವಿನೇದಿ ವೇದ ವಿದ್ಯಾದಿ ಪೂರ್ಣಂ ಸಂಪನ್ನಂ ಸರ್ವರತ್ನೈ ಪಶುಭಿರಪಿ ಜನೈ ಸತ್ವಶೀಲೈ ಸವೀರೈ ಅನ್ನೈ ಸಂಜೀವನೈ ಫಲರಸ ಕುಸುಮೈ ಔಷಧಿ ಪ್ರಾಣಸತ್ವೈ ಸರ್ವೈಶ್ವರ್ಯ ಸಮೃದ್ಧಂ ಜಗತಿ ಪರಮಿದಂ ಭಾರತ ಮಾತೃಭೂಮಿ. ಭಾರತದಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ, ಎಲ್ಲದ್ರದ್ದು ತುಂಬಿಕೊಂಡಿದೆ ಭಾರತ ಹೇಳುವಂತಹದ್ದು. ಆದರೆ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಾಗಿದೆ. ಇಲ್ಲಿ ಎಲ್ಲದನ್ನು ಸರ್ಕಾರ ಒಂದೇ ಮಾಡ್ಬೇಕು ಹೇಳಿ ನಾವು ಅನ್ಕೊಂಡು ಇರೋ ತಪ್ಪು. ನಾವು ಪ್ರತಿಯೊಬ್ಬರೂ ಕೂಡ ದೇಶಕ್ಕೋಸ್ಕರ ಕೆಲಸ ಮಾಡ್ಬೇಕು, ನಮ್ಮ ಸಂಸ್ಥೆಗೋಸ್ಕರ ಕೆಲಸ ಮಾಡ್ಬೇಕು, ನಮ್ಮ ಸಮಾಜಕ್ಕೋಸ್ಕರ ಕೆಲಸ ಮಾಡ್ಬೇಕು. ಆವಾಗಷ್ಟೇ ನಾವು ಮೇಲೆ ಬರ್ಲಿಕ್ಕೆ ಸಾಧ್ಯ ಉಂಟು. ಎಲ್ಲರೂ ತನ್ನದು ಅಂತಾನೆ ಮಾಡ್ಕೊಂತಿದ್ರೆ ನಾವು ಅಭಿವೃದ್ಧಿ ಪದ್ಧತಿಯಲ್ಲಿ ಸಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕೆಲಸವನ್ನ ನಾವು ದೇಶಕ್ಕೋಸ್ಕರ ನಮ್ಮ ಧರ್ಮಕ್ಕೋಸ್ಕರನೇ ಮಾಡ್ಕೊಂತ ಹೋಗ್ಬೇಕು. ಈಗ ನೋಡಿ, ಭಾರತದಲ್ಲಿ ಹಿಮಾಚ್ಛಾದಿತ ಪ್ರದೇಶಗಳಿದೆ, ಸಮುದ್ರ ಸಾಗರಗಳಿದೆ, ಮರುಭೂಮಿಗಳಿದೆ, ಅರಣ್ಯಗಳಿದೆ. ಆಯ್ತಾ, ಇವೆಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮಲ್ಲಿ ಯುವ ಜನತೆ ಇದೆ. ಎಷ್ಟೋ ದೇಶಗಳಲ್ಲಿ ಯುವ ಜನತೆಯೇ ಇಲ್ಲ. ನಮಗೆ ಯುವ ಜನತೆ ಇದೆ, ಎಲ್ಲವೂ ಇದೆ, ನಮ್ಗೆ ಯಾವುದು ಇಲ್ಲ ಹೇಳುವಂತಹದ್ದಿಲ್ಲ. ಆದ್ರೆ ಎಲ್ಲರೂ ಕೂಡ ಕಷ್ಟಪಟ್ಟು ಕೆಲಸವನ್ನ ಮಾಡ್ಬೇಕು. ಎಲ್ಲರೂ ಶಾರ್ಟ್ ಕಟ್ ಅನ್ನು ನೋಡ್ಲಿಕ್ಕೆ ಹೋಗ್ತಾರೆ. ಅದನ್ನ ಬಿಟ್ಟು ಹಗಲು ರಾತ್ರಿ ಅನ್ನದೆ ಪ್ರತಿಯೊಬ್ಬರು ಕೆಲಸವನ್ನ ಮಾಡಿದ್ದೇ ಹೋದಾದ್ರೆ 100% ಭಾರತ ಇಡೀ ವಿಶ್ವದಲ್ಲೇ ಗುರ್ತಿಸ್ಕೊಂಡು ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಉಂಟು. ವೇದಗಳಿರ್ಬಹುದು, ಆಯುರ್ವೇದ ಇರಬಹುದು, ಯೋಗ ಇರಬಹುದು, ಪ್ರತಿ ಒಂದಕ್ಕೂ ಕೂಡ ಇವತ್ತು ಭಾರತ ಮುಂದೆ ಬರ್ತಾ ಇದೆ, ಅಭಿವೃದ್ಧಿಯನ್ನು ಸಾಗ್ತಾ ಇದೆ. ನಾವೆಲ್ಲರೂ ಕೂಡ ಭಾರತೀಯರಾಗಿ ಇದ್ದು ನಮ್ಮ ದೇಶದ ಬಗ್ಗೆ ಹೆಮ್ಮೆಯನ್ನ ಪಡಬೇಕು.
ಪ್ರತಿಯೊಬ್ಬರಿಗೂ ನಾವು ಯಾವ ರೀತಿ ಅನುಕೂಲ ಆಗತ್ತೆ ಆ ರೀತಿಯಾಗಿ ನಾವು ಕೆಲಸವನ್ನ ಮಾಡ್ಕೊಂತ ಹೋಗ್ಬೇಕು. ತಾವೆಲ್ಲ ಕೂಡ ರೆಡಿ ಇದ್ದೀರಾ? ಅದಕ್ಕೆ ಸಿದ್ಧರಿದ್ದೀರಾ? ಎಸ್. ಪ್ರತಿಯೊಬ್ಬರು ಕೂಡ ದೇಶಕ್ಕೋಸ್ಕರ, ನಮ್ಮ ಸಂಸ್ಥೆಗೋಸ್ಕರ ನಾವು ಕೆಲಸವನ್ನ ಮಾಡ್ಬೇಕು. ನಮ್ಮ ದೇಶವನ್ನ ಆಳ್ತಾ ಇರುವಂತಹ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಜನಪ್ರತಿನಿಧಿಗಳು ಪ್ರತಿಯೊಬ್ಬರು ಕೂಡ ನಮ್ಮ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ನಾವು ಕೂಡ ಅವರೆಲ್ಲರಿಗೂ ಕೂಡ ಕೈ ಜೋಡಿಸ್ಬೇಕು. ನಮ್ಮಿಂದ ಉತ್ತಮವಾಗಿ ಯಾವ ರೀತಿಯಲ್ಲಿ ಸೇವೆ ಸಲ್ಲಿಸ್ಲಿಕ್ಕಾಗತ್ತ ಅದನ್ನ ನಾವು ಮಾಡ್ಬೇಕು. ಉದಾಹರಣೆಗೆ ನಾವು ನಮ್ಮ ಸಸ್ಯಸಂಚಿನ ತಗೊಂಡ್ರೆ ನಾವು ಸ್ವತಂತ್ರವಾಗಿ ಬದುಕಲಿಕ್ಕೆ ಕಲ್ತ್ಕೊಳ್ಬೇಕು. ಇನ್ನೊಬ್ಬರನ್ನ ಅವಲಂಬಿಸದೆ. ಸ್ವಾತಂತ್ರ್ಯ ಅಂತಂದ್ರೆ ಬರೀ ದೇಶಕ್ಕೆ ಸಿಕ್ಕಿರೋದು ಒಂದೇ ಸ್ವಾತಂತ್ರ್ಯ ಅಲ್ಲ. ನಾವು ನಮ್ಮ ಒಂದು ಜೀವನದಲ್ಲಿ ಸ್ವತಂತ್ರವಾಗಿ ಬದುಕುವುದನ್ನ ಕಲ್ತ್ಕೊಳ್ಬೇಕು. ನಮ್ಗೆ ಏನ್ ಬೇಕು ಅದನ್ನ ನಾವು ಬೆಳ್ಕೊಳ್ತಾ ಇರುವಂತಹದ್ದು, ನಾವು ಗೋ ಸೇವೆಯನ್ನ ಮಾಡ್ತಾ ಇರುವಂತಹದ್ದು, ಪಶು ಸಂಗೋಪನೆಯನ್ನ ಮಾಡ್ತಾ ಇರುವಂತಹದ್ದು, ಕೃಷಿಯನ್ನ ಮಾಡ್ತಾ ಇರುವಂತಹದ್ದು, ಜನ ಸೇವೆಯನ್ನ ಮಾಡ್ತಾ ಇರುವಂತಹದ್ದು, ಇದು ಕೂಡ ದೇಶ ಸೇವೆನೆ. ಶುಶ್ರೂಷೆಯನ್ನ ಮಾಡುವಂತಹದ್ದು, ಚಿಕಿತ್ಸೆಯನ್ನ ಮಾಡುವಂತಹದ್ದು, ಇವೆಲ್ಲ ದೇಶ ಸೇವೆನೆ. ಹೇಗೆ ಗಡಿಯಲ್ಲಿ ಯೋಧರು ದೇಶವನ್ನ ಕಾಪಾಡ್ತಾ ಇರ್ತಾರ, ಹೇಗೆ ನಮ್ಮ ಪ್ರಧಾನಮಂತ್ರಿಯವರು ನಮ್ಮನ್ನೆಲ್ಲ ಕಾಪಾಡ್ತಾರ, ಹಾಗೆ ನಾವು ಕೂಡ ಎಲ್ಲ ರೋಗಿಗಳನ್ನೆಲ್ಲ ಕಾಪಾಡ್ತಾ ಇರ್ತೇವೆ. ಇವೆಲ್ಲದೂ ಕೂಡ ದೇಶ ಸೇವೆನೆ. ನಾವು ಪ್ರಾಮಾಣಿಕವಾಗಿ ಇಲ್ಲಿ ಕೆಲಸವನ್ನ ಮಾಡ್ಬೇಕು. ಆವಾಗ ನಮ್ಮ ದೇಶ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತದೆ. ಪ್ರತಿಯೊಬ್ಬರು ಕೂಡ ಮನಸ್ಸಿನಿಂದ, ಖುಷಿಯಿಂದ ಸೇವೆಯನ್ನು ಸಲ್ಲಿಸಿ ಆಗ ನಾವು ಎಲ್ಲ ರೀತಿಯಲ್ಲಿ ಸ್ವತಂತ್ರತೆಯನ್ನ ಕಾಣ್ಕೋತೇವೆ. ಬರೀ ನಮ್ಮ ಪರಕೀಯರಿಂದ ಮುಕ್ತಿ ಅಷ್ಟೇ ಅಲ್ಲ, ನಾವು ಮತ್ತು ಹೆಚ್ಚಿನ ರೀತಿಯಲ್ಲಿ ಸ್ವತಂತ್ರನ ಗಳಿಸ್ಕೊಳ್ಬೇಕು. ಇಲೆಕ್ಟ್ರಾನಿಕ್ ಕ್ಷೇತ್ರ ಇರ್ಬೋದು, ಒಂದು ಮೆಕ್ಯಾನಿಕಲ್ ಇರ್ಬೋದು, AI ಟೆಕ್ನಾಲಜಿ ಇದಿರ್ಬೋದು, ಅಥವಾ ಒಂದು ಕಂಪ್ಯೂಟರ್ ಸೆಕ್ಷನ್ಸ್ ಗಳಿರ್ಬೋದು, ಎಲೆಕ್ಟ್ರಿಕ್ ಇರ್ಬೋದು, ಸೋಲಾರ್ ಸಿಸ್ಟಮ್ ಇದಿರ್ಬೋದು. ಈಗೆಲ್ಲ EV ವೆಹಿಕಲ್ಸ್ ಕೂಡ ಬರ್ತಾ ಇದೆ. ಇಂಧನದಿಂದ ಕೂಡ ನಾವು ಸ್ವಾವಲಂಬನೆಯನ್ನು ಪಡ್ಕೊಳ್ಬೇಕಾಗಿದೆ. ಯಾಕಂತಂದ್ರೆ ನಾವು ತುಂಬಾ ಪೆಟ್ರೋಲ್, ಡೀಸೆಲ್ಗೆ ನಾವು ಅವಲಂಬಿತರಾಗ್ಬಿಟ್ರೆ ಬೇರೆ ದೇಶಗಳು ಹೇಳೋದು ನಾವು ಕೇಳಬೇಕಾಗ್ತಾ ಇರ್ತದೆ. ಆದಷ್ಟು ನಾವು ಸೌರ ಇಂಧನ, ನವೀಕರಿಸಬಹುದಾದ ಇಂಧನಗಳನ್ನ ತಕೊಳ್ತಾ ಹೋದಂಗೆ ನಾವು ಮತ್ತೂ ಸ್ವತಂತ್ರತೆ ಗಳಿಸ್ಲಿಕ್ಕೆ ಸಾಧ್ಯ ಉಂಟು. ಹೀಗೆ ಪ್ರತಿಯೊಬ್ಬರೂ ಕೂಡ ಪ್ರಯತ್ನವನ್ನ ಮಾಡಿ ನಮ್ಮ ಭಾರತ ಮತ್ತು ಅಭಿವೃದ್ಧಿನ ಹೊಂದಬೇಕು. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸ್ವತಂತ್ರನ ಪಡ್ಕೊಂಡು ನಾವು ಸ್ವಾವಲಂಬನೆಯಾಗಿ ಬದುಕಬೇಕು. ಆದಷ್ಟು ಮೇಡ್ ಇನ್ ಇಂಡಿಯಾ ಹಾಗೂ ಮೇಕ್ ಇನ್ ಇಂಡಿಯಾ ಐಟಮ್ಗಳನ್ನ ಯೂಸ್ ಮಾಡಿ. ಎಷ್ಟಾಗತ್ತಷ್ಟು ಹೊರಗಡೆಯಿಂದ ನಾವು ಯಾವ್ದನ್ನ ನಾವು ಖರೀದಿ ಮಾಡ್ಕೊಳ್ಬೇಕಾಗತ್ತ ಅದನ್ನ ಉಪಯೋಗಿಸೋದನ್ನ ಕಡಿಮೆ ಮಾಡಿ. ನಮ್ಮ ಭಾರತದಲ್ಲೇ ತಯಾರಾಗುವಂತ ಒಂದು ಉತ್ಪನ್ನಗಳನ್ನ ಉಪಯೋಗಿಸಿ. ನಾವು ಬೇರೆ ದೇಶಕ್ಕೆ ನಮ್ಮ ಸರಕುಗಳನ್ನ ಸರಬರಾಜು ಮಾಡುವಂಗ ನಾವು ಆಗ್ಬೇಕು. ಒಂದು ಕಾಲದಲ್ಲಿ ನಾವು ಎಲ್ಲ ಶಸ್ತ್ರಾಸ್ತ್ರಗಳನ್ನ ಬೇರೆ ದೇಶಗಳಿಂದ ಖರೀದಿ ಮಾಡ್ತಿದ್ವಿ. ಆದರೆ ಈಗ ನಾವು ಈ ಒಂದು ಸರ್ಕಾರ ಬಂದ ಮೇಲೆ ಬ್ರಹ್ಮೋಸ್ನಂತ ಕ್ಷಿಪಣಿಗಳನ್ನು ಕೂಡ ಬೇರೆ ದೇಶಗಳಿಗೆ ಸರಬರಾಜು ಮಾಡ್ತಾ ಇದ್ದಾರೆ. ಲೈನಲ್ಲಿ ನಿಂತ್ಕೊಂಡಿದ್ದಾರೆ ತಗೊಳ್ಳಿಕ್ಕೆ, ಖರೀದಿ ಮಾಡ್ಲಿಕ್ಕೆ. ಆದರೆ ನಮ್ಮ ಪ್ರೊಡಕ್ಷನ್ ಸಾಕಾಗ್ತಾ ಇಲ್ಲ. ನಮ್ಮ ಯುವಜನತೆ ಇದನ್ನ ಅರ್ಥಕೊಂಡು ಪ್ರತಿಯೊಬ್ಬರೂ ಕೂಡ ಇದರ ಹಿಂದೆ ನಿಂತು ಕೆಲಸ ಮಾಡಬೇಕು. ಆವಾಗ ನಮ್ಮ ಭಾರತ ಇಡೀ ವಿಶ್ವದಲ್ಲೇ ಅಗ್ರಸ್ಥಾನದಲ್ಲಿರ್ಲಿಕ್ಕೆ ಸಾಧ್ಯ ಉಂಟು. ಹಾಗೂ ಇದು ಮುಂದೆ ಆಗತ್ತೆ. ನಾವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಉತ್ಸಾಹಭರಿತರಾಗಿ ನಾವೆಲ್ಲರೂ ನಮ್ಮ ದೇಶದ ಪ್ರಗತಿಗೆ ಕೈ ಜೋಡಿಸೋಣ ಎಂದು ತಿಳಿಸಿದ ಡಾಕ್ಟರ್ ಪತಂಜಲಿ ಶರ್ಮಾ ಅವರಿಗೆ ಧನ್ಯವಾದಗಳು.